ಫೈಟ್ ಸೀನ್ ತುಂಬ ಇಷ್ಟ ಆಯಿತು. ಪೊಲಿಟಿಕಲ್ ಸೀನು ಮತ್ತು ಪೊಲೀಸ್ ಕ್ಯಾರೆಕ್ಟರ್ ಮಾತ್ರ ತುಂಬ ಇಷ್ಟ ಆಯಿತು ಅದರಲ್ಲಿ. ಈಗಿನ ಈಗ ನಡೀತಾ ಇದೆ ಪ್ರಜಾಕೀಯ ಅದನ್ನು ಅದ್ರ ಬಗ್ಗೆ ನೀಟಾಗಿ ಚೆನ್ನಾಗಿ ಹೇಳಿದ್ದಾರೆ. ಒಂದು ಸ್ವಲ್ಪ ನೋಡ್ಬೋದು. ಮೂವಿ ತುಂಬ ಚೆನ್ನಾಗಿದೆ. ಈ ಥರ ಸಿನಿಮಾಗಳು ನಮ್ಮಂಥ ಯೂತ್ಗಳು ನೋಡಬೇಕು, ತಿಳಿಸ್ಬೇಕು. ನಿಮ್ಮಂಥ ವಾಹಿನಿಯಿಂದ ಬೇರೆ ಪ್ರೇಕ್ಷಕರು ನೋಡಿ ಬಂದು ಹಾರೈಸಬೇಕು. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಬಂದು ಒಂದು ಸಲ ನೋಡಿ ಎಲ್ಲರೂ. ಥ್ಯಾಂಕ್ ಯು. ಚೆನ್ನಾಗಿದೆ. ಹೊಸಬ್ರ ಒಳ್ಳೆ ಪ್ರಯತ್ನ. ಎಲ್ಲರೂ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ಸಿನಿಮಾನ ನೋಡಿ ಹೊಸಬ್ರನ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದಾರೆ. ಅವರು ಆ್ಯಕ್ಚುಲಿ ಒಳ್ಳೆ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ತುಂಬ ಟ್ರೈನ್ ಮಾಡಿಕೊಂಡು ಅದಕ್ಕೆ ಅಂತಲೇ ಟ್ರೈನ್ ಆಗಿ ಅವರು ಫೈಟಿಂಗ್ ಮಾಡಿದ್ದಾರೆ. ಯಾಕೆ ಹೊಸಬ್ರು ಫೈಟಿಂಗ್ ಮಾಡೋದು ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಸಿನಿಮಾ ಮಾಡಿದ್ದಾರೆ. ಒಳ್ಳೆ ಸಿನಿಮಾ, ಒಳ್ಳೆ ಪ್ರಯತ್ನ. ಎಲ್ಲರೂ ಹೋಗಿ ಸಿನಿಮಾ ನೋಡಿ ಸಿನಿಮಾನ ಗೆಲ್ಲಿಸಿ ಅಷ್ಟೇ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಚೆನ್ನಾಗಿತ್ತು ಬ್ರೋ. ಇನ್ನು ಅವರು ಜಾಸ್ತಿ ಆಪರ್ಚುನಿಟಿ ಸಿಗಲಿ ಅಂತ ಬಯಸ್ತೀರಿ. ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಮೂವಿನ. ಚೆನ್ನಾಗಿದೆ, ಬಟ್ ಇದು ಇನ್ನೂ ಚೂರು ಎಫೆಕ್ಟ್ ಹಾಕಿದ್ರೆ ಮುಂದೆ ಇನ್ನೂ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅಂತ ಅಷ್ಟೇ. ಚೆನ್ನಾಗಿದೆ. ನನಗೆ ಕಣ್ಣ ನೀರು ಬಂದ್ಬಿಡ್ತು. ನನಗೆ ಸೆಂಟಿಮೆಂಟ್ ಪಿಕ್ಚರ್ ಅಲ್ಲ, ನಮ್ಮ ಫ್ಯಾಮಿಲಿ ಸ್ಟೋರಿ ಬಂದಾಗ ಬಂತು. ನನಗೆ ಕಣ್ಣ ನೀರು ಬಂದ್ಬಿಡ್ತದೆ ನನಗೆ. ಖಂಡಿತ ಥ್ಯಾಂಕ್ಸ್. ಚೆನ್ನಾಗಿದೆ. ಸಿನಿಮಾ ನೋಡಿದೆ, ತುಂಬ ಖುಷಿಯಾಯಿತು. ಗಾಂಧಿನಗರಕ್ಕೆ ಏನು ಬೇಕಾಗಿದೆ ಅದು ಕೊಟ್ಟಿದ್ದಾರೆ ಡೈರೆಕ್ಟ್ರು. ಇತ್ತಿನ ಸಿನಿಮಾಗಳಲ್ಲಿ ಏನು ನಡೀತದೆ ಅಂದ್ರೆ ಡ್ರಗ್ಸು, ಮಾಫಿಯಾ ಈ ಥರನೇ ತುಂಬ ಕಾಣಿಸ್ತದೆ. ಅದನ್ನೆಲ್ಲ ನಿಲ್ಲಬೇಕು, ಅದೆಲ್ಲ ಸ್ಟಾಪ್ ಆಗಬೇಕು. ಲಾಸ್ಟ್ ಟೈಮ್ ನೋಡಿ ಸಲಗ ಮಾಡಿದರು. ಈ ಟೈಮ್ ಸೆಕೆಂಡ್ ಆದಮೇಲೆ ಆ ಥರ ಸಿನಿಮಾ ನೋಡ್ತಾ ಇರೋದು. ಇದರಲ್ಲೇ ಡ್ರಗ್ಸು ಅದು ಇದು ಆಳು ಮೂಳು ಅಂತಲೇ ಯೂತ್ ತುಂಬ ಹಾಳಾಗ್ತಾ ಇದ್ದಾರೆ. ಅದೆಲ್ಲ ನಿಲ್ಲಬೇಕು. ಆಮೇಲೆ ರಾಜಕೀಯದವರು ಏನು ನಿರ್ವಹಿಸ್ಬೇಕು, ನಾವು ರಾಜಕೀಯದವ್ರಿಗೆ ನಾವೇನು ಮಾಡ್ಬೇಕು ನೋಡಿ. ರಾಜಕೀಯದವ್ರು ನಮ್ಮಲ್ಲಿ ಏನಾಗ್ತದೆ ಅಂದರೆ ಬೆಳವಣಿಗೆ ನಮ್ಮಲ್ಲಿ ಆಗ್ತಾಯಿಲ್ಲ, ಜನರಲ್ಲಿ ಬೆಳವಣಿಗೆ ಆಗ್ತಾಯಿಲ್ಲ, ರಾಜಕೀಯದವರಲ್ಲಿ ಬೆಳವಣಿಗೆ ಆಗ್ತಾಯಿದೆ. ಅವ್ರ ಸುತ್ತಮುತ್ತ ಇರೋರು ಅವ್ರವ್ರ ಬೆಳವಣಿಗೆ ಆಗ್ತಾಯಿದ್ದಾರೆ. ಆದರೆ ನಮ್ಮಲ್ಲಿ ನಾವು ಬೆಳವಣಿಗೆ ಆಗಬೇಕು ಅಂತ ತೋರಿಸಿದ್ದಾರೆ. ಇನ್ನೊಂದು ಹೇಳಬೇಕು ಅಂದರೆ ಗಾಂಧಿನಗರಕ್ಕೆ ಒಂದು ಸ್ಪೆಷಲಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಹೊಸ ಹೀರೋ ಯಾರು ಅಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋರೆ. ನನಗೇನೋ ಅಂದ್ಕೊಂಡು ಬಂದೆ, ಹೊಸಬ್ರು ಬಂದಿದ್ದ ತಕ್ಷಣ ಯಾವುದೋ ಇರುತ್ತೆ ಬಿಡು ಆ ಥರ ಎಲ್ಲ ಫೀಲ್ ಇಟ್ಕೊಂಡ್ಬಂದಿದೆ. ಬಟ್ ಇಲ್ಲಿ ಬಂದು ಕುತ್ಕೊಂಡಾಗ ನೋಡಿದಾಗ ಕತೆ ನಂಗೆ ತುಂಬ ಇಷ್ಟ ಆಯಿತು. ಒಂದು ಸಿನಿಮಾಗೆ ಏನು ಬೇಕು, ಯೂತ್ಗೆ ಏನು ಬೇಕು, ಒಂದು ಫ್ಯಾಮ್ಲಿ ಕುತ್ಕೊಂಡಾಗ ಏನು ಬೇಕು ಅದನ್ನೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇತ್ತಿನ ದಿನಗಳಲ್ಲಿ ಬೇರೆ ಬೇರೆ ಫಿಲಮ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಥರ ಸಿನಿಮಾಗಳು ಬೇಕು ನಮಗೆ. ತುಂಬ ಚೆನ್ನಾಗಿದೆ. ಆಮೇಲೆ ಪರಭಾಷೆ ಕೆಲವು ನಾಯಿಗಳು ಏನೇನೋ ಮಾತಾಡ್ತವೆ. ಅವನು ಯಾವನ ಮನೆ ಮಾತಾಡ್ದ ಕಮಲ್ ಹಾಸನ್, ಆ ನಾಲಾಯಕ್ ನನ್ನ ಮಗನೇ ಇವತ್ತು ಇಲ್ಲಿ ಒಂದು ಕಂಡಕ್ಟ್ರಾಗಿ ಎಲ್ಲ ಮುಂದೆ ಬನ್ನಿ ಒಂದು ಸಂಘಲ್ಲಿ ನೋಡಿರ್ಬೋದು. ಆ ನನ್ನ ಮಗನೂ ಇಲ್ಲಿ ನೀರು ತಿಂದು, ಇಲ್ಲಿ ನೀರು ಕುಡಿದು, ಇಲ್ಲಿ ಅನ್ನ ತಿಂದು ಹೋಗಿರೋವನೇ. ಇವತ್ತು ಯಾಕೆ ಅವ್ನಿಗೆ ಹೊಟ್ಟೆ ಕಿಚ್ಚು ಅಂದರೆ ಕನ್ನಡ ಸಿನಿಮಾಗಳು ತುಂಬ ಟಾಪಲ್ಲಿ ಬರ್ತಿದೆ, ಅದನ್ನು ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಅದು ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ನೀವೇನೇ ಮಾಡ್ಕೊಳ್ಳಿ ಸ್ವಾಮಿ, ಕನ್ನಡದೊಂದು ಇದನ್ನು ಕಿತ್ಕೊಳ್ಳೋಕ್ಕಾಗಲ್ಲ ಯಾವನಿಂದನೂ. ನಾವು ಕೊಟ್ರೇ ನೀವು ನೀರು ಕುಡಿಯೋಕ್ಕಾಗೋದು, ಕೊಡಲಿಲ್ಲ ಅಂದರೆ ಏನು ಕುಡಿಬೇಕಾಗುತ್ತೋ ಗೊತ್ತಾ? ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಗಾಂಧಿನಗರಕ್ಕೆ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಎಲ್ಲರೂ ಫ್ಯಾಮಿಲಿ ಕುತ್ಕೊಂಡು ಸಿನಿಮಾ ನೋಡಬೇಕು. ತುಂಬ ಚೆನ್ನಾಗಿದೆ ಸಿನಿಮಾ. ಬಟ್ ನಾನು ಹೇಳೋದು ಇಷ್ಟೇ, ಕನ್ನಡ ಸಿನಿಮಾಗಳು ಟಾಪಲ್ಲಿರಬೇಕು. ಪರಭಾಷೆ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬಾರ್ದು. ಸಪೋರ್ಟ್ ಮಾಡೋನು ಅವ್ನು ಯಾವನು ಹೇಳಿದ್ನಲ್ಲ ಅವ್ನು ಕುಡ್ದಂಗೆ. ನಾವು ಕನ್ನಡಿಗರು, ನಾವು ಕನ್ನಡ ನೀರು, ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರೋರು. ನಮ್ಮನ್ನು ನಾವು ಸಪೋರ್ಟ್ ಮಾಡ್ಕೋಬೇಕು. ಯಾವನ ನಾಲಾಯಕ್ ನನ್ನ ಮಗ ನನ್ನ ತಾಯಿಗೆ ಅವ್ನು ಮಾತಾಡ್ತಾ ಇದ್ದಾನಂದರೆ ನಾವು ಸಹಿಸ್ಕೋಬಾರ್ದು, ಅದ್ರ ವಿರುದ್ಧ ಮಾತಾಡಬೇಕು. ಮಾತಾಡೋದು ಹೇಗಿರಬೇಕು ಅಂದರೆ ನೆಕ್ಸ್ಟ್ ಲೆವೆಲ್ ಇರಬೇಕು. ಕನ್ನಡ ಸಿನಿಮಾಗಳು ಸಪೋರ್ಟ್ ಮಾಡಬೇಕು. ಯಾವಾಗಲೂ ಕನ್ನಡ ಸಿನಿಮಾಗಳು ಟಾಪಲ್ಲಿರಬೇಕು, ಬೆಳಿಬೇಕು. ಎಲ್ಲರೂ ಬೆಳಿಬೇಕು. ಹತ್ತಿದೇಣಿ ಯಾವತ್ತೂ ಒದಿಬಾರ್ದು ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ನಮ್ಮ ಕನ್ನಡಿಗರು ಹೇಗೆಂದರೆ ಹತ್ತಿದೇಣಿ ಇನ್ನೊಬ್ರನ್ನ ಬೆಳೆಯೋಕೆ ಬಿಡ್ತಾರೆ. ಇವರು ಹಾಗೆ ಬೆಳ್ಕೊಂಡು ಹೋಗಬೇಕು. ಬೆಳೀಲಿ, ಒಳ್ಳೆಯದಾಗಲಿ. ನಾವು ಕನ್ನಡಿಗರು ಯಾವಾಗಲೂ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತೀವಿ. ಒಳ್ಳೆಯದಾಗಲಿ ಈ ಸಿನಿಮಾ ತಂಡಕ್ಕೆ, ಸಿನಿಮಾದವ್ರಿಗೆ, ಡೈರೆಕ್ಟರ್ ಎಲ್ಲರಿಗೂ.